ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಸಂಸ್ಥೆಯಲ್ಲಿ ಲಕ್ವಾ ಬಗ್ಗೆ ನಾವು ದೀರ್ಘಕಾಲದಿಂದ ಸಂಶೋಧನೆಗಳನ್ನು ನಡೆಸ್ತಾ ಬಂದಿದ್ದೇವೆ. ಅದರಲ್ಲಿ ಸಾಕಷ್ಟು ಯಶಸ್ವಿಯನ್ನು ಸಹ ನಾವು ಕಂಡಿದ್ದೇವೆ. ಸಂಶೋಧನೆಗಳಂದರೆ ಚಿಕಿತ್ಸಾ ವಿಧಾನಗಳನ್ನು ಮಾಡುವತ್ತ ನಾವು ಕ್ರಮ ಕೈಗೊಳ್ತಾ ಬಂದಿದ್ದೇವೆ. ಇವತ್ತು ಅಂತಹದೇ ಒಂದು ಚಿಕಿತ್ಸಾ ಪದ್ಧತಿ, ಅದರ ಬಗ್ಗೆ ಇವತ್ತು ನಾನು ತಮಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ 5 ದಶಕಗಳಿಂದ ವಿಶ್ವದಾದ್ಯಂತ ಪಾರ್ಶ್ವವಾಯು, ಲಕ್ವಾ ಅಥವಾ ಬ್ರೈನ್ ಸ್ಟ್ರೋಕ್ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇವೆ. ಸಂಶೋಧಕರು ಇದರ ಬಗ್ಗೆ ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಯಶಸ್ವಿಯನ್ನು ಸಹ ಕಂಡಿದ್ದಾರೆ. ಒಂದು ಕಾಲ ಇತ್ತು, ಒಮ್ಮೆ ಪಾರ್ಶ್ವವಾಯು ಅಥವಾ ಲಕ್ವಾ ಬಂದ ನಂತರ ರೋಗಿಯು 1-2 ವರ್ಷಗಳಲ್ಲಿ ಏನು ಗುಣ ಕಾಣ್ತಾನೆ ಅದೇ ಅಂತಿಮ ಅಂತ ಎಲ್ಲ ನಾವು ಅಂದ್ಕೊಂಡಿದ್ವಿ. ಆದರೆ ಇಂದು ನಿರಂತರ ಸಂಶೋಧನೆಗಳ ಫಲವಾಗಿ ಲಕ್ವಾನ ಎಷ್ಟೇ ಹಳೆಯದಾದರೂ ಸಹ ನಾವು ಗುಣಪಡಿಸ್ಬೋದು, ಮತ್ತು ರೋಗಿಯನ್ನು ಮೊದಲಿನ ದೈನಂದಿಕ ಸ್ಥಿತಿಗೆ ತರ್ಬೋದು. ಅದು ಯಾವುದೇ ವಯೋಮಾನದವರಿರಲಿ, ಹಿರಿಯರಿರಲಿ, ಕಿರಿಯರಿರಲಿ, ಮಕ್ಕಳಿರಲಿ, ಈವನ್ ಚಿಕ್ಕ ಕೂಸುಗಳು ಸಹ ಇರಲಿ, ಅವುಗಳನ್ನೂ ಸಹ ನಾವು ಲಕ್ವಾದಿಂದ ಪಾರು ಮಾಡ್ಬೋದು. ಹಾಗಾದರೆ ಈ ಚಿಕಿತ್ಸಾ ಪದ್ಧತಿ ಏನು? ಅದನ್ನು ನಾವು ವೈದ್ಯಕೀಯ ಭಾಷೆಯಲ್ಲಿ CIMT ಅಂತ ನಾವು ಕರಿತೇವೆ. ಈ CIMT ಅಂದರೆ ಏನು? CIMT ಅಂದರೆ ಆರೋಗ್ಯವಂತ ಏನು ರೋಗಿಯ ಅಂಗಗಳಿರುತ್ತೆ ಅದನ್ನು ನಿರ್ಬಂಧಿಸಿ ಏನು ಬಿದ್ದೋಗಿರುವಂಥ ಅಂಗವನ್ನು ಮತ್ತೆ ಚಲನೆಗೆ ಪ್ರೇರೇಪಿಸುವುದು ಎಂದರ್ಥ. ಇದನ್ನು ನಾವು ವೈದ್ಯಕೀಯ ಭಾಷೆಯಲ್ಲಿ ಕನ್ಸ್ಟ್ರೈನ್ಡ್ ಇಂಡ್ಯೂಸ್ ಮೂವ್ಮೆಂಟ್ ಥೆರಪಿ ಅಂತ ನಾವು ಕರಿತೇವೆ. ಹಾಗಾದರೆ ಈ CIMT ಚಿಕಿತ್ಸೆಗೆ ಯಾರ್ಯಾರು ಅರ್ಹರು? ಇದರಿಂದ ಎಲ್ಲ ಪಾರ್ಶ್ವವಾಯು ಪೀಡಿತರಿಗೆ ಚಿಕಿತ್ಸೆ ನೀಡಬಹುದೇ? ಇದು ನಮ್ಮ 2ನೇ ಪ್ರಶ್ನೆ. ಈ CIMT ಚಿಕಿತ್ಸೆನ ನಾವು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಹ ನಾವು ನೀಡ್ಬೋದು. ಇದಕ್ಕೆ ಯಾವುದೇ ವಯೋಮಿತಿಯ ನಿಬಂಧನೆ ಇಲ್ಲ. ಆದರೆ ಕೆಲವೊಂದು ದೈಹಿಕ ಅಂಗಗಳಲ್ಲಿ ಕಾಣುವಂಥ ಕೆಲವೊಂದು ನಿಬಂಧನೆಗಳು ಇವೆ ಇದರಲ್ಲಿ. ಅದರ ಬಗ್ಗೆ ನಾನು ನೆಕ್ಸ್ಟು ತಿಳಿಸ್ಕೊಡ್ತೇನೆ ಇದರಲ್ಲಿ. ಅದೇ ರೀತಿ ಮಕ್ಕಳಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ನಾವು ಈ ಚಿಕಿತ್ಸೆನ ಕೊಟ್ಟರೆ ಹೆಚ್ಚಿನ ಪ್ರಮಾಣದ ನಾವು ರೋಗಿಯ ದೈಹಿಕ ಅಂಗಾಂಗಗಳಲ್ಲಿ ನಾವು ಸುಧಾರಣೆಯನ್ನು ನಾವು ಕಾಣ್ಬೋದು. ಹಾಗಾದರೆ ಈ CIMT ಚಿಕಿತ್ಸೆಗೆ ಏನೇನು ನಿಬಂಧನೆಗಳು ಇವೆ? ಈ CIMT ಚಿಕಿತ್ಸೆಗೆ ಮೊಟ್ಟ ಮೊದಲು ಏನಂದರೆ ರೋಗಿಯ ಒಂದು ಅರ್ಹತಾ ಪರೀಕ್ಷೆನ ನಾವು ನಡೆಸ್ತೇವೆ. ಅದು ಅರ್ಹತಾ ಪರೀಕ್ಷೆ ಅಂದರೆ ರೋಗಿಯ ಅಂಗಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಾದರೂ ಕೆಲವೊಂದು ಮೂಮೆಂಟ್ಸ್ಗಳು ಇರಬೇಕು ಇದರಲ್ಲಿ. ಅಂದರೆ ಕೈಗಳಲ್ಲಾಗ್ಬೋದು, ಕಾಲುಗಳಲ್ಲಾಗ್ಬೋದು, ಬೆರಳುಗಳಲ್ಲಾಗ್ಬೋದು, ಸ್ವಲ್ಪ ಮೂಮೆಂಟ್ಸ ಇರಬೇಕು. ಅದು ಯಾವುದೇ ವಯೋಮಾನದವರು ಇರಲಿ, ನಿಮಗೆ ಅದು ಲಕ್ವಾ 1 ವರ್ಷ ಇರಲಿ, 2 ವರ್ಷ ಇರಲಿ, 5 ವರ್ಷ ಇರಲಿ, 10 ವರ್ಷ ಇರಲಿ, 15 ವರ್ಷ ಇರಲಿ, ಸ್ವಲ್ಪ ಪ್ರಮಾಣದಲ್ಲಾದರೂ ಕೈ ಮತ್ತು ಕಾಲುಗಳಲ್ಲಿ ಮೂಮೆಂಟ್ ಇರಬೇಕು ಇದರಲ್ಲಿ. ಏನಕ್ಕೆ ಅಂದರೆ ಲಕ್ವಾದಲ್ಲಿ ಯಾವುದೇ ಮೂಮೆಂಟ್ ಈಗ ಅಂಗಗಳಲ್ಲಿ ಕೈಕಾಲುಗಳ ಯಾವುದೇ ಮೂಮೆಂಟ್ ಇಲ್ಲದೆ ಇದ್ದರೆ ಅದು ಮಾಂಸಖಂಡಗಳು ತೂಕವನ್ನು ಕಳ್ಕೊಂಡಿರ್ತವೆ. ಹಾಗೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಬಳಸದೇ ಇರೋದರಿಂದ ಅವುಗಳೆಲ್ಲ ಗಟ್ಟಿಯಾಗ್ಬಿಡ್ತವೆ ಇದರಲ್ಲಿ ಮಾಂಸಖಂಡಗಳು. ಇದರಿಂದ ಮೂಳೆಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಮೂಳೆಗಳು ತಮ್ಮ ಸಾಂದ್ರತೆಯನ್ನು ಕಳ್ಕೊಂಡ್ಬಿಡ್ತವೆ. ಹಾಗಾಗಿ ಅವುಗಳನ್ನೇನಾದರೂ ನಾವು ಮತ್ತೆ ಅದನ್ನು ಮೂಮೆಂಟ್ಸು ಮಾಡಲಿಕ್ಕೆ ಹೋದರೆ ಕೆಲವೊಮ್ಮೆ ಮೂಳೆಗಳು ಕಟ್ಟಾಗಿ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನಂದರೆ CIMT ಇದರಲ್ಲಿ ಅಂದರೆ ಮೊಟ್ಟ ಮೊದಲು ನಾವು ಈ ಪೇಷಂಟನ್ನು ನಾವು ಗುರುತಿಸ್ತೀವಿ. ಇದರಲ್ಲಿ ಮಾಡ್ಬೋದಾ ಇಲ್ವಾ, ಈ ಚಿಕಿತ್ಸೆ ಕೊಡ್ಬೋದಾ ಇಲ್ವಾ, ಈ ರೋಗಿ ಚಿಕಿತ್ಸೆಗೆ
ಚಿಕಿತ್ಸೆಗೆ ಅರ್ಹನೇ ಅಥವಾ ಅಲ್ವಾ ಅಂತ. ಎರಡನೆಯದು, ಏನು ಪಾರ್ಶ್ವವಾಯು ಪೀಡಿತ ವ್ಯಕ್ತಿ ಇರ್ತಾನೆ ಅವನ ಅಂಗಗಳಲ್ಲಿ ಕನಿಷ್ಠ ಮಟ್ಟದ ಚಲನೆ ಇರಲೇಬೇಕು. ಮೂರನೆಯದು, ರೋಗಿ ಅಂಗಗಳಲ್ಲಿ ಯಾವುದೇ ರೀತಿಯ ಜಾಸ್ತಿ ಊನತೆ ಅಥವಾ ಇಂಗ್ಲೀಷಲ್ಲಿ ನಾವು ಕಂಟ್ರಾಕ್ಚರ್ ಅಂತ ಹೇಳ್ತೀವಿ, ಅಂದರೆ ಟೈಟ್ನೆಸ್ಸು, ಸ್ಟಿಫ್ನೆಸ್ಸು, ಮಾಂಸಖಂಡಗಳ ಗಟ್ಟಿಯಾಗುವಿಕೆ ತುಂಬ ಪ್ರಮಾಣದಲ್ಲಿ ಇರಕೂಡದು. ಇನ್ನು ನಾಲ್ಕನೇದು, ಈ ರೋಗಿಯ ಕಿವಿಗಳು ಸ್ಪಷ್ಟವಾಗಿ ಕೇಳ್ತಾ ಇರಬೇಕು. ಯಾಕೆಂದರೆ ಈ ತಜ್ಞರು ಏನು ಸೂಚನೆಗಳನ್ನು ಕೊಡ್ತಾರೆ ರೋಗಿಯು ಅವುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಬೇಕು. ಇನ್ನು ಈ ಚಿಕಿತ್ಸಾ ಪ್ರಕ್ರಿಯೆ ಹೇಗೆ ಅದನ್ನು ಹೇಗೆ ನಾವು ಕೊಡ್ತೇವೆ, ಇದು 12ರಿಂದ 18 ವಾರಗಳ ಒಂದು ನಿರಂತರ ವ್ಯಾಯಾಮ ಚಿಕಿತ್ಸೆ. ಈ ಚಿಕಿತ್ಸೆಯಲ್ಲಿ ನಾವು ರೋಗಿಯ ಆರೋಗ್ಯವಂತ ಅಂಗಗಳನ್ನು ಒಂದು ವಿಶೇಷವಾಗಿ ಸಿದ್ಧಪಡಿಸಿದ ಸಾಧನದಿಂದ ನಾವು ನಿರ್ಬಂಧಿಸಿ, ಏನು ಬಲಹೀನ ಅಂಗ ಇರುತ್ತೆ ಆ ಅಂಗಗಳನ್ನು ನಿರಂತರ ವ್ಯಾಯಾಮ ಪ್ರಕ್ರಿಯೆಗೆ ನಾವು ಒಳಪಡಿಸ್ತೇವೆ. ಹೀಗೆ ಒಳಪಡಿಸೋದ್ರಿಂದ ರೋಗಿ ಅಂಗಾಂಗಗಳಲ್ಲಿ ಸುಧಾರಣೆಗಳು ಕಾಲಕ್ರಮೇಣ ಸುಧಾರಣೆಗಳು ಕಾಣ್ತಾ ಬರ್ತವೆ. ಸುಮಾರು 3ರಿಂದ 4 ವಾರಗಳಲ್ಲಿ ರೋಗಿಯ ಅಂಗಾಂಗಗಳಲ್ಲಿ ಸುಧಾರಣೆಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗ್ತವೆ. ಇದೇ ರೀತಿ ನಾವು ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ನಾವು 18 ವಾರಗಳವರೆಗೆ ನಾವು ಮಾಡ್ತಾ ಬಂದರೆ ರೋಗಿಯ ಏನು ಬಲಹೀನಗೊಂಡಿರುತ್ತೆ ಆ ಅಂಗ ಸುಮಾರು 70ರಿಂದ 90ರಷ್ಟು ಒಂದು ಗುಣ ಕಂಡು ಹೆಚ್ಚಿನ ಪ್ರಮಾಣದ ಕೈಕಾಲುಗಳಲ್ಲಿ ಚಲನೆಗಳು ಕಂಡುಬರ್ತವೆ. ಹಾಗೆ ರೋಗಿಯು ಮೂಮೆಂಟ್ಸು ಮಾಡೋ ಒಂದು ಹಂತಕ್ಕೆ ಬರ್ತಾನೆ. ಒಮ್ಮೆ ಆ ಅವಧಿ ಪೂರ್ಣಗೊಂಡ ನಂತರ ನಾವೇನು ಮಾಡ್ತೇವೆ, ಈಗೇನು ಆರೋಗ್ಯವಂತ ಅಂಗಗೆ ನಾವು ಲಾಕ್ ಮಾಡಿರ್ತೇವೆ ಅಥವಾ ನಿರ್ಬಂಧಿಸಿರ್ತೇವೆ ಅವುಗಳನ್ನು ತೆಗೆದು ಎರಡೂ ಅಂಗಗಳನ್ನು, ಒಂದು ಬಲಹೀನಗೊಂಡ ಅಂಗ, ಒಂದು ಆರೋಗ್ಯವಂತ ಅಂಗ, ಇವುಗಳನ್ನು ಎರಡನ್ನೂ ನಾವು ಚಿಕಿತ್ಸೆಗೆ ಪ್ರೇರೇಪಿಸ್ತೇವೆ. ಇದರಿಂದ ಈ ವ್ಯಾಯಾಮ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಆ ಎರಡೂ ಅಂಗಗಳು ಸಮಾನಾಂತರವಾಗಿ ಚಲನೆಗಳು ಕಂಡು ಮೆದುಳಲ್ಲಿ ಬದಲಾವಣೆಗಳು, ತುಂಬ ಪ್ರಮಾಣದ ಬದಲಾವಣೆಗಳು ಕಾಣ್ತವೆ. ಹಾಗೆ ಆ ರೋಗಿ ಅವುಗಳನ್ನು ಬಳಸೋದಕ್ಕೂ ಸಹ ಶುರು ಮಾಡ್ತಾನೆ. ಈಗ ನೆಕ್ಸ್ಟು, CMT ಚಿಕಿತ್ಸೆಯಿಂದ ಮೆದುಳಲ್ಲಿ ಏನೇನು ಬದಲಾವಣೆಗಳು ಆಗ್ತವೆ. ಇದಕ್ಕಿಂತ ಮುಂಚೆ ಒಂದು ಸಂಕ್ಷಿಪ್ತವಾಗಿ ನಾವು ಲಕ್ವಾ ಅಂದರೆ ಏನು ಅಂತ ತಿಳ್ಕೊಂಬಿಟ್ರೆ ಅದು ಹೇಗೆ ಮುಂದೆ ಅದು ಬದಲಾವಣೆಗಳು ಏನು ಆಗ್ತವೆ ಅದನ್ನು ನಾನು ತಮಗೆ ತಿಳಿಸ್ಕೊಡ್ಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಆಗುತ್ತೆ. ಮನುಷ್ಯನ ಮೆದುಳಿನಲ್ಲಿ ಸರಿಸುಮಾರು 80,000ದಿಂದ 1,00,000 ಕೋಟಿ ನರಕೋಶಗಳು ಅಂದರೆ ನ್ಯೂರಾನ್ಸ್ಗಳು ನಿರಂತರ ವಿದ್ಯುತ್ ಪ್ರಕ್ರಿಯೆ ಒಳಪಟ್ಟು ಕೆಲಸ ಮಾಡ್ತಾ ಇರ್ತವೆ. ಇವುಗಳು ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಯಾವಾಗಲೂ ಅವು ಕೆಲಸ ಮಾಡ್ತಾನೇ ಇರ್ತವೆ ನಿರಂತರ. ಅದರಲ್ಲಿ ಕೆಲವು ನರಕೋಶಗಳು ಸಾಯ್ತವೆ, ಮತ್ತು ಹೊಸ ನರಕೋಶಗಳು ಹುಡ್ತಾ ಇರ್ತವೆ. ಇದು ನಿರಂತರ ಪ್ರಕ್ರಿಯೆ. ಇವೆಲ್ಲವೂ ಕೆಲಸ ಮಾಡಲಿಕ್ಕೆ ಮನುಷ್ಯನ ಮೆದುಳಿಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ಅತಿ ಮುಖ್ಯ. ಇವುಗಳೇನೆಂದರೆ ಮೆದುಳಿನಲ್ಲಿ ಸಂಚರಿಸುವ ರಕ್ತನಾಳಗಳ ಮೂಲಕ ನಿರಂತರವಾಗಿ ಪೂರೈಕೆ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಯಾವುದೋ ಕಾರಣಗಳಿಂದ ಕೆಲವೊಮ್ಮೆ ರಕ್ತನಾಳಗಳಲ್ಲಿ ಬ್ಲಾಕ್ ಆಗ್ಬೋದು, ಅಥವಾ ಅವುಗಳ ರಕ್ತ ಕಣಗಳ ಏನು ಚಲನೆಯಲ್ಲಿ ವ್ಯತ್ಯಾಸಗಳಾಗ್ಬೋದು, ಗಂಟುಗಳು ಉಂಟಾಗ್ಬೋದು, ಅಥವಾ ಇನ್ಯಾವುದೋ ಕಾರಣಕ್ಕೆ ರಕ್ತನಾಳಗಳಿಗೆ ಪೆಟ್ಟು ಬಿದ್ದು ರಕ್ತ ಮೆದುಳಿನ ಮೇಲೆ ಹೊರಚೆಲ್ಬೋದು. ಇದರಿಂದ ಏನಾಗ್ತವೆ ಅಂದರೆ ಆ ನರಕೋಶಗಳ ಕೆಲಸ ಮಾಡೋ ರೀತಿಯಲ್ಲಿ ವ್ಯತ್ಯಾಸಗಳಾಗ್ತವೆ. ಇದನ್ನೇ ನಾವು ಲಕ್ವಾ ಅಂತ ಕರಿತೇವೆ. ಈ ನರಕೋಶಗಳನ್ನು ಒಮ್ಮೆ ಲಕ್ವಾ ಹೊಡೆದ ನಂತರ ಒಮ್ಮೆ ಹಾಸ್ಪಿಟ್ಲಿಂದ ಏನು ಪೇಷಂಟ್ ಡಿಸ್ಚಾರ್ಜ್ ಆಗಿರ್ತಾನೆ ಅವನಲ್ಲಿ ನೀವು ಔಷಧಿ ಕುಡಿ ಬಿಡಿ ಅಥವಾ ವ್ಯಾಯಾಮಗಳನ್ನು ಮಾಡಿ ಬಿಡಿ, ಸ್ವಲ್ಪ ಪ್ರಮಾಣದ ಸುಧಾರಣೆಗಳಂತೂ ಕಂಡೇ ಕಾಣುತ್ತೆ ಇದರಲ್ಲಿ. ಆಗ ಕೆಲವರಲ್ಲಿ ತುಂಬ ಫಾಸ್ಟ್ ಆಗಿರುತ್ತೆ, ಕೆಲವರಲ್ಲಿ ತುಂಬ ಸ್ಲೋ ಆಗಿರುತ್ತೆ. ಈ ಗುಣ ಕಾಣುವ ಪ್ರಕ್ರಿಯೆ ಏನಿರುತ್ತೆ ಅವುಗಳನ್ನು ಚುರುಕುಗೊಳಿಸಿ ಏನಂದರೆ ನಾವು ವ್ಯಾಯಾಮಗಳ ಮೂಲಕ ಮಾಡಬೇಕು. ಈ ಹೆಚ್ಚಿನ ಅಂಗಗಳಿಗೆ ನಾವು ಮೂಮೆಂಟ್ಸ್ಗಳನ್ನು ಕೊಡೋದ್ರಿಂದ ಮೆದುಳು ಮತ್ತೆ ಅದು ಕೆಲಸ ಮಾಡೋ ಶಕ್ತಿನ ಪಡೆದುಕೊಳ್ಳುತ್ತೆ. ಹಾಗೆ
ಅದು ಕೆಲಸ ಮಾಡೋ ಶಕ್ತಿ ಪಡ್ಕೊಳ್ಳೋದ್ರಿಂದ ಅಂಗಗಳಲ್ಲಿ ಕೈಕಾಲುಗಳಲ್ಲಿ ಮತ್ತೆ ಮೂಮೆಂಟ್ಸ್ಗಳು ಚಲನೆಯ ಸ್ಥಿತಿಗೆ ಬರ್ತವೆ. ಹಾಗೂ ರೋಗಿ ತನ್ನ ದೈನಂದಿನ ಕೆಲಸಗಳನ್ನು ಮಾಡ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ದೀರ್ಘ ಪ್ರಮಾಣದ ಮೆದುಳಿಗೆ ಆಘಾತ ಅಥವಾ ಅಲ್ಲೇನು ಪೆಟ್ಟಾಗಿದ್ದರೆ, ಅದು ನರಕೋಶಗಳು ನಾಶವಾಗಿದ್ದರೆ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ರೋಗಿ ಒಂದು 50-60% ಮೂಮೆಂಟ್ಸ್ ಬಂದ್ಬಿಟ್ಟು ಕೆಲವೊಮ್ಮೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದರಲ್ಲಿ ಹಾಗೇನು ಮಾಡ್ತಾನೆ ರೋಗಿ, ಅದು ನನ್ನ ಕತೆ ಇಷ್ಟು ಅಂತ ಹಾಗೆ ಬಿಟ್ಬಿಡ್ತಾನೆ. ಈ ಅಂಗಗಳನ್ನು ನಾವಿಂದ ಈ CMT ಚಿಕಿತ್ಸೆ ಮೂಲಕ ಏನಲ್ಲಿ ನಾಶವಾಗಿರುತ್ತೆ ಮೆದುಳಿನ ನರಕೋಶಗಳು, ಅವುಗಳನ್ನು ನಾವು ಮತ್ತೆ ವ್ಯಾಯಾಮ ಪ್ರಕ್ರಿಯೆ ಮೂಲಕ ಪುನಶ್ಚೇತನಗೊಳಿಸ್ಬೋದು. ಮತ್ತೆ ನಾವು ಅವುಗಳ ಕೆಲಸ ಮಾಡೋ ರೀತಿ ಮಾಡ್ಬೋದು. ಅದರಲ್ಲಿ ಇದೇನೆಂದರೆ, ಕಳೆದ 50 ವರ್ಷಗಳಲ್ಲಿ ಈ ಚಿಕಿತ್ಸಾ ಪದ್ಧತಿಯಲ್ಲಿ ಏನು ಈಗ ಮೆದುಳಿನ ಪುನಶ್ಚೇತನ ಚಿಕಿತ್ಸಾ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡಿವೆ. ಮೊದಲೆಲ್ಲ ಏನಂದರೆ ರೋಗಿಗೆ ಒಂದು ಹಂತದವರೆಗೆ ಮಾತ್ರ ಮಾಡ್ಬೋದು ಅಂತ ಇತ್ತು ಇದರಲ್ಲಿ. ಆದರೆ ಈಗ ಆಗಿಲ್ಲ. ಅಲ್ಲಿ ಏನು ನರಕೋಶಗಳು ನಾಶವಾಗಿರ್ತವೆ, ಆ ನರಕೋಶಗಳಲ್ಲಿ ಅಲ್ಲಿ ಕೆಲವು ನರಗಳು ಏನಾಗಿರ್ತವೆ ಅಂದರೆ ಸುಪ್ತಾವಸ್ಥೆ ಸ್ಥಿತಿಯಲ್ಲಿರ್ತವೆ. ಇದರಲ್ಲಿ ಅಂದರೆ ಅವಕ್ಕೆ ಕನೆಕ್ಟಿವಿಟಿ ಲಾಸ್ ಆಗಿಬಿಟ್ಟು ಸುಪ್ತಾವಸ್ಥೆಯಲ್ಲಿರ್ತವೆ. ಆ ನರಕೋಶಗಳಿಗೆ ನಾವು ದೀರ್ಘ ಪ್ರಮಾಣದ ಕರೆಂಟನ್ನು ಕಳಿಸೋದ್ರಿಂದ ಅವೇನಾಗ್ತವೆ, ಮತ್ತೆ ಆ ನರಕೋಶಗಳಲ್ಲಿ ಮೊಗ್ಗುಗಳು ಚಿಗುರೊಡೆದು ಅವು ಹೊಸ ನರಕೋಶಗಳು ಅಕ್ಕಪಕ್ಕದ ನರತಂತುಗಳಿಗೆ, ನ್ಯೂರಾನ್ಸ್ಗಳಿಗೆ ಕನೆಕ್ಟಿವಿಟಿ ತಗೊಂಡ್ಬಿಟ್ಟು ಮತ್ತೆ ಅವು ಒಂದು ಸಂವಹನ ಪ್ರಕ್ರಿಯೆನ ಅವು ತೆಗೆದುಕೊಳ್ತವೆ. ಈ ಪ್ರಕ್ರಿಯೆಯಿಂದ ನಾವು ಇದು ಯಾವಾಗ ಪಾಸಿಬಲ್ ಅಂದರೆ, ನಾವು ದೀರ್ಘಕಾಲದ ಏನು ವ್ಯಾಯಾಮ, ನಾವು ಈಗೇನು ಬಿದ್ದೋಗಿರೋ ಅಂಗನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಂಟಿನ್ಯೂಸ್ ಆಗಿ ನಾವು ಒಂದು ಒತ್ತಡದಿಂದ ನಾವು ವ್ಯಾಯಾಮ ಪ್ರಕ್ರಿಯೆಗೆ ನಾವು ಒಳಪಡಿಸಿದರೆ ಅವು ಮತ್ತೆ ಮೊಗ್ಗುಗಳು ಹಿಂದೆ ನಾನು ಏನು ಹೇಳಿದ್ದೆ ಇದರಲ್ಲಿ ಕನೆಕ್ಟಿವಿಟಿ ತಗೊಳ್ಳಿ, ಆ ಕನೆಕ್ಟಿವಿಟಿ ಮತ್ತೆ ಪುನಶ್ಚೇತನ ಸಾಧ್ಯ ಇದರಲ್ಲಿ. ಹೀಗಾಗಿ ಏನಾಗುತ್ತೆ, ರೋಗಿಯ ಅಂಗಗಳಲ್ಲಿ ಮತ್ತೆ ಮೊದಲನೇ ರೀತಿಯ ಚಲನೆಗಳು ಕಂಡು ಬರ್ತವೆ ಇದರಲ್ಲಿ. ಇದು ಯಾವುದೇ ವಯೋಮಾನದವರಲ್ಲಿ ಇದ್ದರೂ ಸಹ ನಾವು ಅವುಗಳನ್ನು ಮತ್ತೆ ನಾವು ಸರಿಪಡಿಸ್ಬೋದು. ಹಾಗಾದರೆ ಈ ಚಿಕಿತ್ಸೆಯ ಅವಧಿ ಎಷ್ಟು? ಈ ಚಿಕಿತ್ಸೆಯ ಅವಧಿ ಸುಮಾರು 12ರಿಂದ 18 ವಾರಗಳಷ್ಟು. ಈ 18 ವಾರಗಳಲ್ಲಿ ರೋಗಿಯು ಗರಿಷ್ಠ ಮಟ್ಟದ ಚಲನೆಯನ್ನು ಪಡೆದುಕೊಳ್ತಾನೆ. ನಂತರ ಅವನು ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಾಗ್ಬೋದು ಅಥವಾ ಮನೆಯಲ್ಲೇ ಮಾಡ್ಬೋದು. ಅವನು ಬೆಳೆದದನ್ನು ಅವನು ಸಣ್ಣ ಪುಟ್ಟ ಏನು ಕೊರತೆಗಳಿರ್ತವೆ, ಚಲನೆಯ ಕೊರತೆಗಳು, ಅವುಗಳನ್ನು ಆಮೇಲೆ ಅವನು ಮತ್ತೆ ಅದನ್ನು ಸರಿಪಡಿಸ್ಕೊಳ್ಬೋದು. ಈ ಚಿಕಿತ್ಸೆಗೆ ಏನೇನು ಅಡ್ಡ ಪರಿಣಾಮಗಳಿವೆ? ಈ ಚಿಕಿತ್ಸೆಗೆ ಹೇಳಬೇಕಂದ್ರೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಸಪೋಸ್ ಅವನ ಕೈಕಾಲುಗಳಲ್ಲಿ ತುಂಬ ಸ್ಟಿಫ್ನೆಸ್ ಇದ್ದು ಗಟ್ಟಿಯಾಗಿದ್ದು ಸಡನ್ನಾಗಿ ಮೂಮೆಂಟ್ಸ್ಗಳನ್ನು ಮಾಡಿದ್ರೆ ಸ್ವಲ್ಪ ಮಾಂಸಖಂಡಗಳು ಸ್ಟ್ರೈನ್ ಆಗಿ ಒತ್ತಡಗಳು ಉಂಟಾಗಿ ಅದರಲ್ಲಿ ಸ್ವಲ್ಪ ನೋವುಗಳು ಬರ್ಬೋದು. ಇವುಗಳನ್ನು ನಿವಾರಣೆಗೆ ಸ್ವಲ್ಪ ಪ್ರಮಾಣದ ನೋವಿನ ಮಾತ್ರೆಗಳನ್ನ ತಗೊಂಡ್ರೆ ಸಾಕು ಇಲ್ಲಿ, ಅಥವಾ ರೆಸ್ಟ್ ತಗೊಂಡ್ರೂ ನಡೆಯುತ್ತೆ. ಸೊ ಹೀಗೆ ಮಾಡೋದ್ರಿಂದ ಅವನು ಮತ್ತೆ ತನ್ನ ಎಲ್ಲ ಏನು ಬಿದ್ದೋಗಿರ್ತವೆ ಕೈಕಾಲುಗಳ ಅಂಗಗಳಲ್ಲಿ ಚಲನೆ ಕಂಡು ಮತ್ತೆ ಅವನು ತನ್ನ ದೈನಂದಿನ ಸ್ಥಿತಿಗೆ ಮರಳಬಹುದು. ಈ CMT ಚಿಕಿತ್ಸೆ ಪಾರ್ಶ್ವವಾಯುವಿಗೆ ಒಂದು ಉತ್ತಮ ಗುಣಮಟ್ಟದ ಸುಧಾರಿತ ಚಿಕಿತ್ಸಾ ವಿಧಾನವಾಗಿದ್ದು, ಇವುಗಳನ್ನು ನೀವು ತಗೊಳ್ಬೇಕು ಅಂದರೆ ನಮ್ಮ ಕೇಂದ್ರಕ್ಕೆ ಬರಬಹುದು. ಇಲ್ಲಿ ನಾವು ಈ ಚಿಕಿತ್ಸೆಗೆಂದೆಯೇ ಅಂದರೆ ಈ CMT ಟ್ರೀಟ್ಮೆಂಟಿಗೆಂದೇ ನಾವು ಏನು ಮಾಡಿದ್ದೇವೆ, ಕೆಲವು ಎಕ್ವಿಪ್ಮೆಂಟ್ಸ್ಗಳನ್ನ, ಕೆಲವು ಪರಿಕರಗಳನ್ನ ಅಭಿವೃದ್ಧಿಪಡಿಸಿ ಜನರಿಗೆ ಅನುಕೂಲವಾಗುವಂತೆ ನಾವು ವಿನ್ಯಾಸಗೊಳಿಸಿದ್ದೇವೆ. ನೀವು ಈ ಚಿಕಿತ್ಸೆಯನ್ನು ತಗೊಂಡ್ರೆ ಡೆಫಿನೆಟ್ಲಿ ಏನು ಈಗ ದೀರ್ಘಕಾಲದಿಂದ ಏನು ರೋಗಿಗಳು ಬಳಲ್ತಾ ಇರ್ತೀರಿ, ಅಥವಾ ಈಗ ಅಲ್ಲೋ ಇಲ್ಲೇ ಸುತ್ತಿ ಕೊನೆಗೆ ಅಯ್ಯೋ ಇನ್ನು ಮುಗದೇ ಹೋಯ್ತು ನನ್ನ ಕತೆ, ಇನ್ನೇನು ಆಗಲ್ಲ ಅಂತ ಆ ಸ್ಥಿತಿಲಿ ಬಂದಿರ್ತೀರಿ, ಅಂಥ ರೋಗಿಗಳಿಗೂ ಸಹ ಇದು ನಿಮಗೆ ಒಂದು ವರದಾನವಾಗಬಲ್ದು ಇದರಲ್ಲಿ. ಹಾಗಾಗಿ ಇದು ಹೆಚ್ಚಿನ ಚಿಕಿತ್ಸಾ ಮಾಹಿತಿ ಹೀಗೆ ನೀವು ಈ ಕೆಳಕಂಡ ನಂಬರ್ನ ನೀವು ಯಾವುದೇ ಸಮಯದಲ್ಲಾದರೂ ನಮ್ಮನ್ನು ಸಂಪರ್ಕಿಸ್ಬೋದು. ಧನ್ಯವಾದಗಳು.